ಕರ್ನಾಟಕ ಸರ್ಕಾರ ಹಿಂದುಳಿದ ವರ್ಗಗಳ ಆಯೋಗ ನಡೆಸುತ್ತಿರುವಂತಹ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆ 2025ರ ಗಣತಿ ಕುರಿತು ಶಿರಕೊಪ್ಪ ಗ್ರಾಮದ ಬುದ್ಧ ಫೌಂಡೇಶನ್ ಅವರು ಧರ್ಮ ಹಾಗೂ ಜಾತಿ ಕುರಿತು ತಮ್ಮ ಸಮಾಜದವರಲ್ಲಿ ವಿನಂತಿಸಿಕೊಂಡು ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ. ಈ ಸಮಯದಲ್ಲಿ ವಿದ್ಯಾಧರ ಮೌರ್ಯ ಹಾಗೂ ರಮೇಶ್ ಕಂಬಾಳೆ, ಅಂಕುಶ ಕಿತ್ತಾಳೆ ಹಾಜರಾಗಿದ್ದರು. ನಾವು ಶಿರಕೊಪ್ಪ ಗ್ರಾಮದ ಬುದ್ಧ ಫೌಂಡೇಶನ್ ವತಿಯಿಂದ ಹಾಗೂ ಕರ್ನಾಟಕ ಸರ್ಕಾರದ ವತಿಯಿಂದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ 2025ರಿಂದ ಈಗಾಗಲೇ 22/9/2025ರಿಂದ 7/10/2025ರವರೆಗೆ ಸಮೀಕ್ಷೆ ಜಾತಿ ಸಮೀಕ್ಷೆ ಪ್ರಾರಂಭವಾಗಿದೆ. ಅದಕ್ಕಾಗಿ ಎಲ್ಲ ನಮ್ಮ SC ST ಹಾಗೂ ವಿಷಯ ಬಾಂಧವರಿಗೆ ಕಳಕಳಿ ವಿನಂತಿ ಮಾಡಿಕೊಳ್ಳುವುದೇನೆಂದರೆ, ತಾವೆಲ್ಲರೂ ಕೂಡ ಧರ್ಮದ ಕಾಲಂನಲ್ಲಿ ಬೌದ್ಧ ಧರ್ಮ ಅಂತ ನಮೂದು ಮಾಡಬೇಕು ಅಥವಾ ನೋಂದಣಿ ಮಾಡಬೇಕು. ಹಾಗೂ ಜಾತಿ ಕಾಲಂನಲ್ಲಿ SC ಅಂದ್ರೆ ಪರಿಶಿಷ್ಟ ಜಾತಿ ಅಂತ ನೋಂದಣಿ ಮಾಡಬೇಕು. ಹಾಗೂ ಉಪಜಾತಿ ಕಾಲಂನಲ್ಲಿ ಹೊಲೆಯರಿದ್ದರೆ ಹೊಲೆಯರು, ಸಂಕಾರ ಇದ್ದರೆ ಸಂಕಾರ, OBC ಅಂತ ಇದ್ದರೆ OBC ಅಂತ ಅವರು ನಮೂದು ಮಾಡಬೇಕು. ಯಾಕಂದ್ರೆ ಇದು ಸಾಮಾಜಿಕ ಮತ್ತು ಆರ್ಥಿಕವಾಗಿ ಎಲ್ಲರೂ ಸಮಾನವಾಗಿ ಬರಬೇಕಂತ ಬಾಬಾ ಸಾಹೇಬರು 1956ರಲ್ಲಿ ಪ್ರತಿಜ್ಞೆ ಮಾಡ್ತಾರೆ. ಏನಂತಂದ್ರೆ ನಾ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾನು ಮತ್ತು ಇನ್ನು ಮುಂದೆ ದೇಶವನ್ನು ಬೌದ್ಧಮಯ ಮಾಡ್ತಾನೆ ಅಂತ ಹೇಳಿ ಪ್ರತಿಜ್ಞೆ ಮಾಡಿದ್ರು. ಅವ್ರ ಕನಸು ಆಗಿರೋದಿದೆ. ಅದಕ್ಕಾಗಿ ನಮ್ಗೆಲ್ಲ ಬಾಂಧವರಾಗ ಅವರ ಕನಸನ್ನು ನನಸು ಮಾಡೋದ ಜವಾಬ್ದಾರಿ ನಮ್ಮ ಮೇಲಿದೆ. ಅದಕ್ಕಾಗಿ ಪ್ರತಿಯೊಬ್ಬರು ತಮ್ಮ ಮನೆಗೆ ಬಂದಂತ ಯಾರು ಸರ್ವೆ ಮಾಡಕ್ ಬರ್ತಾರೋ ಅವ್ರು ಕ್ಲಿಯರ್ ಕಟ್ ಹೇಳ್ಬೇಕಂದ್ರೆ ನಾವು ಬೌದ್ಧ ಕಾಲಂನಲ್ಲಿ ಬೌದ್ಧ ಧರ್ಮ ಅಂತ ಹೇಳಿ ನಮೂದು ಮಾಡಬೇಕು. ಜಾತಿ ಕಾಲಂನಲ್ಲಿ ನೀವು ಯಾವ್ದು ಉಪಜಾತಿಗೆ ಹೊಲಿಯರಂತಿದ್ರೆ ಹೊಲಿಯರು, ಇನ್ಯಾವ್ದಿದ್ರೆ ಅದನ್ನು ನಮೂದು ಮಾಡಬೇಕಂತ ನಾವು ವಿನಂತಿಸ್ಕೊಳ್ತೀವಿ. ಈಗ ಕರ್ನಾಟಕ ಸರ್ಕಾರದ ಶೈಕ್ಷಣಿಕ ಮತ್ತು ಸಾಮಾಜಿಕ ಶೈಕ್ಷಣಿಕ ಸರ್ವೆ ಜಾತಿ ಸರ್ವೆಯನ್ನು 22ರಿಂದ ಮಾಡಿದರು. ಈ ಸರ್ವೆ ಒಳಗೆ ಎಲ್ಲರೂ ತಮ್ಮ ಮನೆಗೆ ಗಂಟೆ ಮಾಡ್ಕೊಂಡು ಬಂದಾಗ ಕಾಲಮ್ ನಂಬರ್ 8 ಧರ್ಮದ ಕಾಲಮ್ ಐತಿ. ಆ ಧರ್ಮದ ಕಾಲಮ್ದಾಗ ನೀವು ಕರೆಕ್ಟಾಗಿ ಬೌದ್ಧ ಧರ್ಮ ಅಂತ ಬರ್ಸ್ರಿ. ಆಮೇಲೆ ಕಾಲಮ್ ನಂಬರ್ 9 ವರ್ಗ ಅಂತ ಐತಿ, ಅಲ್ಲಿ ಪರಿಶಿಷ್ಟ ಜಾತಿ ಅಂತ ಬರ್ಸ್ರಿ. ಅದ್ರೊಳಗ ಉಪಜಾತಿ ಕಾಲಮ್ ನಂಬರ್ 10 ನಮ್ಮ ಮೂಲ ಜಾತಿ ಏನೈತಿ ಹೊಲೆರಂತ ನೀವು ಕ್ಲಿಯರ್ ಆಗಿ ಹೊಲೆರಂತ ಬರ್ಸ್ರಿ. ಹಿಂಗ ನಮ್ಮ ಧರ್ಮ ಕಾಲಮ್ದಾಗ ಬೌದ್ಧ ಅಂತ ಪರಿಸರ ಮತ್ತು ನಮ್ಮ ಜಾತಿ ಕಾಲಮ್ದಾಗ ಹೊಲೆರಂತ ಪರಿಸರ ನಮ್ಮ ಸಿಗುವಂತ ಏನ ಮೂಲಭೂತ ಸವಲತ್ತು ಅದಾವು ಇದಕ್ಕೆ ಯಾವತ್ತೊಳಗೂ ಕಡಿತ ಆಗಂಗಿಲ್ಲ. ಅದಕ್ಕೆ ಎಲ್ಲ ನಮ್ಮ ಪರಿಶಿಷ್ಟ ಜಾತಿ ಬಾಂಧವರು, ನಮ್ಮ ದಲಿತ ಬಾಂಧವರು ಮತ್ತು ಬೌದ್ಧ ಬಾಂಧವರು ಎಲ್ಲರೂ ಕಡ್ಡಾಯವಾಗಿ ಈ 3 ಅಂಶಗಳನ್ನ ನಾವು ನೆನಪಿನಲ್ಲಿ ಇಟ್ಕೊಂಡು ಬರೆಸಿ ಬಾಬಾ ಸಾಹೇಬ್ ಹೇಳಿದಂತ ನಮ್ಮ ನಡೆ ಬುದ್ಧನ ಕಡೆ ಈ ಒಂದು ಅಂಶವನ್ನ ನಾವು ಪಾಲಿಸಿ ಅಂತ ಹೇಳಿ ನಾವೆಲ್ಲರಿಗೂ ನಾವು ಕೇಳ್ಕೊಳ್ತಾ ಇದ್ದೀವಿ. ತಾವೆಲ್ಲರೂ ಧರ್ಮದ ಕಾಲಮಿನಲ್ಲಿ ಬೌದ್ಧ ಧರ್ಮ ಎಂದು ಹಾಗೂ ಜಾತಿಯ ಕಾಲಮಿನಲ್ಲಿ ಪರಿಶಿಷ್ಟ ಜಾತಿ ಎಂದು, ಒಂದು ವೇಳೆ ಉಪಜಾತಿಯ ಕಾಲಮ್ ಕೇಳಿದರೆ ಉಪಜಾತಿ, ಹೊಲೆಯ, ಮಾದಿಗ, ಸಮಗಾರ ಈ ರೀತಿಯಾಗಿ ಹಲವಾರು ಜಾತಿಗಳು ಬರ್ತಾವ. ಆ ಜಾತಿಗಳಲ್ಲಿ ನೀವು ತಮ್ಮ ಜಾತಿಗಳನ್ನು ನಮೂದಿಸಬೇಕು. ಮತ್ತೊಂದು ವಿಷಯವನ್ನು ತಮ್ಮಲ್ಲಿ ವ್ಯಕ್ತಪಡಿಸುವುದರಂತೆ, ನೀವು ನಿಮ್ಮ ಧರ್ಮವನ್ನು ಬೌದ್ಧ ಧರ್ಮ ಆಗಿ ಪರಿವರ್ತನೆ ಮಾಡಿಕೊಂಡರೆ ಅಥವಾ ಬೌದ್ಧ ಧರ್ಮವನ್ನು ನೋಂದಾಯಿಸಿದರೆ ಯಾವುದೇ ರೀತಿಯ ಮೀಸಲಾತಿಗೆ ಧಕ್ಕೆಯಾಗುವುದಿಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಂಡಂಥ ಕನಸನ್ನು ನಾವು ನನಸು ಮಾಡಬೇಕಾಗಿದೆ. ಭಾರತವನ್ನು ನಮ್ಮ ಮೂಲ ಧರ್ಮ ಬೌದ್ಧ ಧರ್ಮವನ್ನಾಗಿ ಮಾಡಬೇಕಾಗಿದೆ. ಅದಕ್ಕಾಗಿ ಇದೊಂದು ಒಳ್ಳೆಯ ಅವಕಾಶ. ಸಮಸ್ತ ಎಲ್ಲ ನಾಗರಿಕರಲ್ಲಿ SC ST ಹಾಗೂ OBC ಬಂಧುಗಳಲ್ಲಿ ನಾನು ಕೇಳಿಕೊಳ್ಳುವುದೇನೆಂದರೆ, ಬೌದ್ಧ ಧರ್ಮ ಹಾಗೂ ನಿಮ್ಮ ಉಪಜಾತಿಗಳನ್ನು ಅಲ್ಲಿ ನೋಂದಾಯಿಸಬೇಕಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ.